ಸ್ನೇಹಿತರೆ, ನಮ್ಮ ಭಾರತದ ಒಬ್ಬ ಸಂತರು ಬರೋಬ್ಬರಿ 1400 ವರ್ಷಗಳ ಕಾಲ ಬದುಕಿದ್ದರು ಎಂದು ಹೇಳಿದರೆ ನೀವು ನಂಬುತ್ತೀರಾ? ಹೌದು, ಇದು ಕಟ್ಟುಕತೆಯಲ್ಲ. ಸಾಕ್ಷಾತ್ ಮರಣದೇವನಾದ ಯಮನನ್ನೇ ಎದುರಿಸಿ ಆತನನ್ನೇ ಸೋಲಿಸಿ ಭೂಮಿಯ ಮೇಲೆ ಮೃತ್ಯುಂಜಯನಾಗಿ ಮೆರೆದ ಒಬ್ಬ ಪವಾಡ ಪುರುಷನ ರೋಚಕ ಕಥೆ ಇದು. ಅವರು ಕೇವಲ ಹಿಂದೂಗಳಿಗೆ ಮಾತ್ರ ದೇವರಲ್ಲ, ಮುಸ್ಲಿಮರಿಗೂ ಅವರು ಪರಮಪೂಜ್ಯರು. ಹುಲಿಯನ್ನೇ ವಾಹನವನ್ನಾಗಿ ಮಾಡಿಕೊಂಡು ವಿಷ ಸರ್ಪವನ್ನೇ ಚಾವಟಿಯನ್ನಾಗಿ ಹಿಡಿದು ಮೆರೆದ ಆ ಮಹಾನ್ ಶಕ್ತಿ ಯಾರು ಗೊತ್ತಾ? ಎಣ್ಣೆಯ ಬದಲು ಬರೀ ನೀರಿನಿಂದಲೇ ದೀಪ ಬೆಳಗುವ ಆ ಜಾಗ ಯಾವುದು? ಎಷ್ಟೇ ದೊಡ್ಡ ಚರ್ಮ ರೋಗವಿದ್ದರೂ ಅಲ್ಲಿನ ಮಣ್ಣು ತಾಗಿದರೆ ಸಾಕು, ಆ ರೋಗ ಮಾಯವಾಗುವ ರಹಸ್ಯವೇನು? ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಧಾರವಾಡ ಜಿಲ್ಲೆಯ ಯಮನೂರು ಎಂಬ ಪುಟ್ಟ ಗ್ರಾಮದಲ್ಲಿ ಅಡಗಿರುವ ಜಗತ್ತನ್ನೇ ಬೆಚ್ಚಿ ಬೀಳಿಸುವ ಶ್ರೀ ಚಾಂಗದೇವ ಮಹಾರಾಜರ ಸಂಪೂರ್ಣ ಇತಿಹಾಸವನ್ನು ಮತ್ತು ಅವರ ಪವಾಡಗಳನ್ನು ನಿಮ್ಮ ಮುಂದೆ ಬಿಚ್ಚಿಡಲಿದ್ದೇವೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಚಾಂಗದೇವ ಮಹಾರಾಜರು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿಭಾಗದಲ್ಲಿ ಅತಿ ಹೆಚ್ಚು ಆರಾಧಿಸಲ್ಪಡುವ ಸಂತರು. ಈ ಪವಾಡ ಪುರುಷನ ಕಥೆಯನ್ನು ತಿಳಿಯುವ ಮುನ್ನ ಈ ಪವಾಡಗಳು ನಡೆದ ಆ ಪುಣ್ಯ ಭೂಮಿಯ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳುವುದು ಒಳ್ಳೆಯದು. ಸ್ನೇಹಿತರೆ, ವಿದ್ಯಾಕಾಶಿ ಮತ್ತು ಸಾಂಸ್ಕೃತಿಕ ನೆಲೆಬೀಡು ಎಂದೇ ಪ್ರಸಿದ್ಧವಾಗಿರುವ ನಮ್ಮ ಧಾರವಾಡ ಜಿಲ್ಲೆ ಅದೆಷ್ಟೋ ಐತಿಹಾಸಿಕ ರಹಸ್ಯಗಳನ್ನು ತನ್ನ ಒಡಲಲ್ಲಿ ಬಚ್ಚಿಟ್ಟುಕೊಂಡಿದೆ. ಇದೇ ಧಾರವಾಡ ಜಿಲ್ಲೆಯ ಪ್ರಮುಖ ತಾಲೂಕುಗಳಲ್ಲಿ ನವಲಗುಂದ ಕೂಡ ಒಂದು. ಈ ನವಲಗುಂದ ತಾಲೂಕಿನಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪುಟ್ಟ ಗ್ರಾಮವೇ ಯಮನೂರು. ಈ ಸ್ಥಳ ಅತ್ಯಂತ ಪ್ರಸಿದ್ಧಿಯನ್ನು ಪಡೆಯಲು ಮತ್ತು ಲಕ್ಷಾಂತರ ಜನ ಇಲ್ಲಿಗೆ ಭೇಟಿ ನೀಡಲು ಮುಖ್ಯ ಕಾರಣ ಇದೇ ಊರಿನಲ್ಲಿ ನೆಲೆಸಿರುವ ಆ ಮಹಾನ್ ಶಕ್ತಿ ಶ್ರೀ ಚಾಂಗದೇವ ದೇವಸ್ಥಾನ. ಸ್ಥಳೀಯ ಐತಿಹ್ಯಗಳ ಪ್ರಕಾರ ಚಾಂಗದೇವ ಮಹಾರಾಜರು ಇಂದಿನ ಮಹಾರಾಷ್ಟ್ರದ ನಾರಾಯಣಪುರ ಎಂಬ ಹಳ್ಳಿಯಲ್ಲಿ ಜನಿಸಿ ಬರೋಬ್ಬರಿ 1400 ವರ್ಷಗಳ ಕಾಲ ಜೀವಿಸಿದ್ದರು ಎನ್ನಲಾಗುತ್ತದೆ. ಇತಿಹಾಸ ಮತ್ತು ಪುರಾಣಗಳ ಪ್ರಕಾರ ಈ ಚಾಂಗದೇವರು ಯೋಗ ವಿದ್ಯೆಯಲ್ಲಿ ಎಷ್ಟೊಂದು ಪ್ರವೀಣರಾಗಿದ್ದರೆಂದರೆ ಅವರು ತಮ್ಮ ಉಸಿರಾಟವನ್ನು ಸಂಪೂರ್ಣವಾಗಿ ನಿಯಂತ್ರಿಸುತ್ತಿದ್ದರು. ಅವರು ಹಠಯೋಗದ ಮೂಲಕ ತಮ್ಮ ದೇಹದ ವಯಸ್ಸಾಗುವ ಪ್ರಕ್ರಿಯೆಯನ್ನೇ ತಡೆದು ನಿಲ್ಲಿಸಿದ್ದರಂತೆ. ಒಮ್ಮೆ ಚಾಂಗದೇವರು ಘೋರವಾದ ತಪಸ್ಸಿನಲ್ಲಿ ಮುಳುಗಿದ್ದಾಗ ಅವರ ಆಯಸ್ಸು ಮುಗಿಯಿತೆಂದು ಪ್ರಾಣ ತೆಗೆಯಲು ಸಾಕ್ಷಾತ್ ಯಮರಾಜನು ಭೂಮಿಗೆ ಬರುತ್ತಾನೆ. ಆದರೆ ಚಾಂಗದೇವರ ತಪಸ್ಸಿನ ಶಕ್ತಿ ಎಷ್ಟಿತ್ತೆಂದರೆ ಯಮಧರ್ಮನು ಅವರಿರುವ ಜಾಗದ ಹತ್ತಿರ ಸುಳಿಯಲು ಕೂಡ ಸಾಧ್ಯವಾಗಲಿಲ್ಲ. ಆಗ ಯಮ ಮತ್ತು ಚಾಂಗದೇವರ ನಡುವೆ ದೊಡ್ಡ ಆಧ್ಯಾತ್ಮಿಕ ಯುದ್ಧವೇ ನಡೆಯುತ್ತದೆ. ಆ ಯುದ್ಧದಲ್ಲಿ ಯಮಧರ್ಮನನ್ನು ಚಾಂಗದೇವರು ತಮ್ಮ ತಪೋಬಲದಿಂದ ಕಟ್ಟಿಹಾಕುತ್ತಾರೆ. ಯಾವ ಜಾಗದಲ್ಲಿ ಸಾವಿನ ದೇವನಾದ ಯಮನು ಸೋತು ಶರಣಾದನು ಆ ಜಾಗವೇ ಇಂದಿನ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರು. ಸಾವನ್ನೇ ಗೆದ್ದ ಈ ಪವಾಡ ಪುರುಷನ ಕೀರ್ತಿ ನಂತರದ ದಿನಗಳಲ್ಲಿ ಇಡೀ ದಕ್ಷಿಣ ಭಾರತದೆಲ್ಲೆಡೆ ಹರಡಿತು. ಇಲ್ಲಿರುವ ಅತಿದೊಡ್ಡ ಅಚ್ಚರಿ ಎಂದರೆ ಚಾಂಗದೇವರು ಹಿಂದೂಗಳಿಗೆ ಹೇಗೆ ಆರಾಧ್ಯ ದೈವವೋ ಮುಸ್ಲಿಮರಿಗೂ ಕೂಡ ಅಷ್ಟೇ ಪ್ರಮುಖರು. ಮುಸ್ಲಿಂ ಬಾಂಧವರು ಇವರನ್ನು ರಾಜಾಬಾಗ್ ಸವಾರ್ ಎಂದು ಕರೆಯುತ್ತಾರೆ. ಇದರ ಹಿಂದೆಯೂ ಒಂದು ಮೈ ಜುಮ್ಮೆನಿಸುವ ಕಥೆಯಿದೆ. ಒಮ್ಮೆ ಕೆಲವು ಅಹಂಕಾರಿ ಸಾಧುಗಳು ಚಾಂಗದೇವರ ಶಕ್ತಿಯನ್ನು ಪರೀಕ್ಷಿಸಲು ಬರುತ್ತಾರೆ. ಆಗ ಚಾಂಗದೇವರು ಅವರಿಗೆ ತಮ್ಮ ಶಕ್ತಿಯನ್ನು ತೋರಿಸಲು ಕಾಡಿನಿಂದ ಒಂದು ಹುಲಿಯ ಮೇಲೆ ಸವಾರಿಯನ್ನು ಮಾಡಿಕೊಂಡು ಬರುತ್ತಾರೆ. ಅವರು ತಮ್ಮ ಕೈಯಲ್ಲಿ ಸಾಮಾನ್ಯ ಚಾವಟಿಯ ಬದಲಾಗಿ ಒಂದು ಕಾಳಿಂಗ ಸರ್ಪವನ್ನು ಚಾವಟಿಯನ್ನಾಗಿ ಹಿಡಿದಿದ್ದರು. ಬಾಯಲ್ಲಿ ಚೇಳುಗಳನ್ನು ಕಚ್ಚಿಕೊಂಡಿದ್ದರು. ಹುಲಿಯ ಮೇಲೆ ಸವಾರಿ ಮಾಡಿಕೊಂಡು ಬಂದಿದ್ದರಿಂದಲೇ ಇವರಿಗೆ ರಾಜಾಬಾಗ್ ಸವಾರ್ ಎಂಬ ಹೆಸರು ಬಂತು. ಸ್ನೇಹಿತರೆ, ಯಮನೂರಿನ ನಿಜವಾದ ವೈಭವವನ್ನು ನೀವು ನೋಡಬೇಕಾದರೆ ಪ್ರತಿ ವರ್ಷ ನಡೆಯುವ ಯಮನೂರು ಜಾತ್ರೆ ಅಥವಾ ಉರೂಸ್ ಸಮಯದಲ್ಲಿ ಇಲ್ಲಿಗೆ ಬರಬೇಕು. ಹೋಳಿ ಹುಣ್ಣಿಮೆಯ ಹಬ್ಬ ಮುಗಿದ 5 ದಿನಗಳ ನಂತರ ಈ ಬೃಹತ್ ಉರೂಸ್ ಮತ್ತು ಜಾತ್ರೆ ಶುರುವಾಗುತ್ತದೆ.
ಈ ಸಮಯದಲ್ಲಿ ಕೇವಲ ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ಆಂಧ್ರಪ್ರದೇಶ ಮತ್ತು ತೆಲಂಗಾಣದಿಂದಲೂ ಲಕ್ಷಾಂತರ ಭಕ್ತರು ಹರಿದು ಬರುತ್ತಾರೆ. ವಿಶೇಷವಾಗಿ ರಂಜಾನ್ ಸಮಯದಲ್ಲಿ ಮುಸ್ಲಿಂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಭೇಟಿ ನೀಡುತ್ತಾರೆ. ಈ ಜಾತ್ರೆಯ ಅತ್ಯಂತ ಸುಂದರವಾದ ದೃಶ್ಯ ಎಂದರೆ ಅಲ್ಲಿ ನಡೆಯುವ ಪೂಜಾ ವಿಧಾನ. ಒಂದೇ ಗುಡಿಯ ಮುಂದೆ ಒಂದೇ ಸಮಯದಲ್ಲಿ 2 ಪ್ರಾರ್ಥನೆಗಳು ಇಲ್ಲಿ ನಡೆಯುತ್ತವೆ. ಒಂದೆಡೆ ಹಿಂದೂ ಅರ್ಚಕರು ಮಂಗಳಾರತಿ ಮಾಡಿ ಚಾಂಗದೇವನ ಗದ್ದುಗೆಗೆ ಅಭಿಷೇಕ ಮಾಡುತ್ತಿದ್ದರೆ, ಮತ್ತೊಂದೆಡೆ ಮುಸ್ಲಿಂ ಮೌಲ್ವಿಗಳು ಫಾತಿಹಾ ಓದುತ್ತಾ ನಮಾಜ್ ಮಾಡುತ್ತಾರೆ. ಜಾತ್ರೆಯ ಮೊದಲ ದಿನ ಚಾಂಗದೇವನ ಹೆಸರಿನಲ್ಲಿ ಗಂಧಾಭಿಷೇಕ ನಡೆದರೆ, ಮರುದಿನ ರಾಜಾಬಾಗ್ ಸವಾರರ ಹೆಸರಿನಲ್ಲಿ ಉರೂಸ್ ನಡೆಯುತ್ತದೆ. ದೇವಸ್ಥಾನದ ಒಳಗೆ ನರಸಿಂಹ ಸಾಲಿಗ್ರಾಮವೂ ಇದೆ. ಜಾತಿ, ಮತ, ಪಂಥದ ಹಂಗು ಮೀರಿ ಎಲ್ಲರಿಗೂ ಆರಾಧ್ಯ ದೈವವಾಗಿರುವ ಈ ಯಮನೂರು ಇಡೀ ಜಗತ್ತಿಗೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಬಹುದೊಡ್ಡ ಪಾಠವನ್ನು ಕಲಿಸುತ್ತಿದೆ. ಸ್ನೇಹಿತರೆ, ವಿಜ್ಞಾನ ಎಷ್ಟೇ ಮುಂದುವರಿದಿರಬಹುದು, ಆದರೆ ಯಮನೂರಿನ ಬೆಣ್ಣೆಹಳ್ಳದ ಪವಾಡವನ್ನು ನೋಡಿದರೆ ವಿಜ್ಞಾನಿಗಳೂ ಕೂಡ ಒಮ್ಮೆ ತಲೆಕೆರೆದುಕೊಳ್ಳುತ್ತಾರೆ. ಯಮನೂರಿನ ಪಕ್ಕದಲ್ಲಿ ಬೆಣ್ಣೆಹಳ್ಳ ಎಂಬ ಒಂದು ಸಣ್ಣ ನದಿ ಹರಿಯುತ್ತದೆ. ಈ ನದಿಯ ನೀರು ಉಪ್ಪಿಗಿಂತಲೂ ಹೆಚ್ಚು ಉಪ್ಪಾಗಿರುತ್ತದೆ. ಯಾರಿಗೆ ಎಷ್ಟೇ ಹಳೆಯದಾದ ಗುಣಪಡಿಸಲಾಗದ ಚರ್ಮ ರೋಗಗಳಿದ್ದರೆ ಅವರು ಈ ಬೆಣ್ಣೆಹಳ್ಳದಲ್ಲಿ ಮುಳುಗಿ ಸ್ನಾನ ಮಾಡುತ್ತಾರೆ. ವಿಶೇಷವೆಂದರೆ ಇಲ್ಲಿ ಸ್ನಾನ ಮಾಡುವಾಗ ಯಾರೂ ಸೋಪು ಅಥವಾ ಶಾಂಪೂ ಬಳಸುವುದಿಲ್ಲ. ಬದಲಾಗಿ ಉಪ್ಪು ಮತ್ತು ನಿಂಬೆಹಣ್ಣನ್ನು ಮೈಗೆ ಉಜ್ಜಿಕೊಳ್ಳುತ್ತಾರೆ. ನದಿಯ ದಡದಲ್ಲಿರುವ ಕಪ್ಪು ಕೆಸರು ಮಣ್ಣನ್ನು ಪ್ರಸಾದದಂತೆ ತಮ್ಮ ದೇಹಕ್ಕೆ ಬಳಿದುಕೊಳ್ಳುತ್ತಾರೆ. ಎಷ್ಟೋ ವರ್ಷಗಳಿಂದ ಆಸ್ಪತ್ರೆಗೆ ಅಲದಾಡಿ ಸುಸ್ತಾದವರು ಈ ಬೆಣ್ಣೆಹಳ್ಳದ ನೀರಿನಲ್ಲಿ ಸ್ನಾನ ಮಾಡಿದ ಕೆಲವೇ ದಿನಗಳಲ್ಲಿ ತಮ್ಮ ಚರ್ಮ ರೋಗ ಸಂಪೂರ್ಣ ಗುಣವಾದಾಗ ಚಾಂಗದೇವನಿಗೆ ಅತ್ಯಂತ ಖುಷಿಯಿಂದ ಕೃತಜ್ಞತೆ ಸಲ್ಲಿಸುತ್ತಾರೆ. ಇನ್ನು ನಾವು ಹೇಳಲು ಹೊರಟಿರುವ ಚಾಂಗದೇವ ಮಹಾರಾಜರ ಕೊನೆಯ ಪವಾಡ ಕೇಳಿದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ದೀಪವನ್ನು ಬೆಳಗಲು ಎಣ್ಣೆ ಅಥವಾ ತುಪ್ಪ ಬೇಕು ಅನ್ನೋದು ನಮಗೆಲ್ಲರಿಗೂ ಗೊತ್ತೇ ಇದೆ. ಆದರೆ ಯಮನೂರಿನ ಚಾಂಗದೇವರ ಸನ್ನಿಧಿಯಲ್ಲಿ ನಡೆಯುವ ಪವಾಡವೇ ಬೇರೆ. ಹಿಂದೊಮ್ಮೆ ಈ ಊರಿನಲ್ಲಿ ಎಣ್ಣೆಯ ಅಭಾವ ಎದುರಾದಾಗ ಭಕ್ತರು ದೀಪ ಬೆಳಗುವುದು ಹೇಗೆ ಎಂಬ ಚಿಂತೆಯಲ್ಲಿದ್ದರಂತೆ. ಆಗ ಚಾಂಗದೇವರು ಆ ಬೆಣ್ಣೆಹಳ್ಳ ನದಿಯ ನೀರನ್ನು ತಂದು ದೀಪಕ್ಕೆ ಹಾಕಿ ಎಂದು ಆಜ್ಞಾಪಿಸಿದರಂತೆ. ಆಗ ಭಕ್ತರು ಬೆಣ್ಣೆಹಳ್ಳದ ನೀರನ್ನು ತಂದು ದೀಪದ ಹಣತೆಗೆ ಹಾಕಿ ಬತ್ತಿ ಹೊತ್ತಿಸಿದಾಗ ಆ ದೀಪ ಎಣ್ಣೆಗಿಂತಲೂ ಹೆಚ್ಚು ಪ್ರಕಾಶಮಾನವಾಗಿ ಉರಿಯಿತಂತೆ. ಇಂದಿಗೂ ಯಮನೂರಿನ ಜಾತ್ರೆಯ ವಿಶೇಷ ದಿನಗಳಂದು ಭಕ್ತರು ಭಕ್ತಿಯಿಂದ ತರುವ ನೀರೇ ಅಲ್ಲಿ ದೀಪಗಳಿಗೆ ಎಣ್ಣೆಯಾಗುತ್ತದೆ. ಇದು ಕೇವಲ ಕಥೆಯಲ್ಲ, ಇಂದಿಗೂ ಲಕ್ಷಾಂತರ ಜನರ ಕಣ್ಣೆದುರು ನಡೆಯುವ ಸತ್ಯ. ನೋಡಿದ್ರಲ್ಲ ಸ್ನೇಹಿತರೆ, ಇಂದು ನಮ್ಮ ದೇಶದ ವಿವಿಧೆಡೆ ಚಾಂಗದೇವ ಮಹಾರಾಜರ ದೇವಾಲಯಗಳು ಇದ್ದರೂ ಸಹ ಯಮನೂರಿನ ಚಾಂಗದೇವ ಮಹಾರಾಜರ ದೇವಾಲಯ ನಮ್ಮ ಕರ್ನಾಟಕದ ನೆಲದಲ್ಲಿರುವ ಒಂದು ಅದ್ಭುತ ಶಕ್ತಿಪೀಠ ಎಂದರೆ ತಪ್ಪಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಜೈ ಚಾಂಗದೇವ ಮಹಾರಾಜ್ ಎಂದು ಕಮೆಂಟ್ ಮಾಡಿ. ಅಲ್ಲಿನ ಪವಾಡಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ರೋಚಕ ಮತ್ತು ನಿಗೂಢ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಅದ್ಭುತ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ನಮಸ್ಕಾರ.